ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿ ಹೋಗ್ಬಿಟ್ಟಿದ್ದೆ ಪುಟ್ಟ? ನೀನಿಲ್ಲದೆ ನಾವೆಲ್ಲರೂ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಯಾಕೆ ಹೋಗಿದ್ದೆ? ದೇವ್ರೆ, ಸತ್ಯ ನೀನು ವಾಪಸ್ ಬಂದಿಲ್ಲ. ಹೊಸಲಲ್ಲಿ ನಿಂತ್ಕೊಂಡು ಮಾತಾಡ್ತೀಯೋ ಇಲ್ಲ ಒಳಗೆ ಕರ್ಕೊಂಡ್? ನನ್ನನ್ನು ಕ್ಷಮಿಸ್ಬಿಡಿ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ರಾಕೇಶ್ಗೆ ಬರಕ್ಕೆ ಹೇಳಿ ಅವನ ಜೊತೆ ಹೋದೆ. ಅವನಿಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾನೆ? ಚಿಕ್ಕಮಾವ, ಅವನು ಕರ್ಕೊಂಡು ಹೋಗಿದ್ದು ನಿಜ, ಆದರೆ ರಿತುನ ವಾಪಸ್ ಕಳಿಸ್ಕೊಟ್ಟಿದ್ದು ಅವನೇ. ಏನಮ್ಮ ಹೇಳ್ತಾ ಇದೆಯಾ? ಹೌದು ರಾಯ್ರೆ, ರಿತುಗೆ ಈ ಎಂಗೇಜ್ಮೆಂಟ್ ಬೇಡವಾಗಿತ್ತು. ಅದನ್ನೇ ಈ ಮನೆಯವ್ರು ಎಲ್ರಿಗೂ ಹೇಳಿದ್ಲು. ಆದರೆ ಯಾರು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲೇ ಇರಲಿಲ್ಲ. ಅದಕ್ಕೆ ರಾಕೇಶ್ನ ಕರ್ಕೊಂಡು ಊರು ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ಲು. ಅದಕ್ಕೆ ನೀನು ಹೆಲ್ಪ್ ಮಾಡಿದೆ ಅಲ್ವಾ? ಅಕ್ಕ, ಅತ್ತಿಗೆಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಅವ್ರ ಮೇಲೆ ಬ್ಲೇಮ್ ಮಾಡಬೇಡ. ಕೀರ್ತನ, ನನಗೇನಾದರೂ ವಿಷಯ ಗೊತ್ತಿದ್ದಿದ್ರೆ ನಾನು ರಿತುನ್ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ಸತ್ಯ, ಅವಳು ಯಾಕಮ್ಮ ಸಮಜಾಯಿಷಿ ಕೊಡ್ತಾ ಇದೆಯಾ? ಅವಳು ಒಂಥರ ಬಂಡೆ. ಮುಂದೆ ಏನಾಯಿತು ಅಂತ ಹೇಳು. ರಿತು ಹೇಳಿದ್ಲು ಅಂತ ರಾಕೇಶ್ ಬಂದ, ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋದ. ಆದರೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮೆದುಳು ಹೇಳೋ ಬುದ್ಧಿ ಮಾತು ಕೇಳಬೇಕೋ, ಪ್ರೀತಿ ಮಾಡೋ ಹುಡುಗಿ ಮಾತು ಕೇಳಬೇಕೋ ಅವನಿಗೆ ಗೊತ್ತಾಗಲಿಲ್ಲ. ಆದರೆ ಅವನು ವಿವೇಕ ಇರೋವಂಥ ಹುಡುಗ. ತಾನು ಹೀಗೆ ಮಾಡೋದು ತಪ್ಪು ಅಂತ ಅವನ ಮನಸ್ಸು ಎಚ್ಚರಿಸ್ತು. ಎಂಗೇಜ್ಮೆಂಟ್ ಆಗ್ತಿರೋ ಹುಡುಗಿನ ಕದ್ದು ಕರ್ಕೊಂಡು ಹೋಗೋದು ತಪ್ಪು ಅಂತ ಅವನಿಗೆ ಅರ್ಥ ಆಗಿದೆ. ಅದಕ್ಕೆ ಅವನೇ ಕಾಲ್ ಮಾಡಿ ಕರೆದ.
ವಿದ್ಯೆ ವಿನಯ ವಿವೇಕವನ್ನು ಕಲಿಸುತ್ತೆ ಅಂತ ಹಿರಿಯರ ಮಾತು ಸುಳ್ಳಾಗಲಿಲ್ಲ. ಹೆಣ್ಣೆತ್ತೋರ ಮನೆ ಸಂಕಟ ಅವನಿಗೆ ಅರ್ಥವಾಯ್ತಲ್ಲ, ಅಷ್ಟು ಸಾಕು. ಅವನಿಗಷ್ಟೇ ಅರ್ಥ ಆಗಿದ್ದಲ್ಲ ರಾಯರೇ, ರಿತುಗೂ ಬುದ್ಧಿ ಹೇಳಿದಾನೆ, ತಿಳುವಳಿಕೆ ಹೇಳಿದಾನೆ. ರಿತು ಇನ್ನು ಮುಂದೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಅಲ್ವಾ ರಿತು? ಚೆನ್ನಾಗಿದೆ ಸತ್ಯ ಡ್ರಾಮಾ. ಎಲ್ಲಿಂದ ಟ್ರೈನಿಂಗ್ ತಗೊಂಡೆ? ಅಕ್ಕ, ನೀನು ಹೊಸ ಡ್ರಾಮಾ ಶುರು ಮಾಡಬೇಡ. ಅಷ್ಟಕ್ಕೂ ಇಲ್ಲಿ ನಡೀತಾ ಇರೋದೆಲ್ಲ ನಿನಗೆ ಡ್ರಾಮಾ ಅನ್ನಿಸ್ತಾ ಇದೆಯಾ? ಒಂದು ವೇಳೆ ಹಾಗೆ ಅನ್ಸಿದ್ರು ಏನು ಪ್ರಾಬ್ಲಮ್ ಇಲ್ಲ. ನೀನು ಅನ್ಕೊಂಡ್ರೆ ಸತ್ಯ ಏನು ಸುಳ್ಳಾಗಲ್ವಲ್ಲ. ಥ್ಯಾಂಕ್ ಯು ಸತ್ಯ. ನಮ್ಮ ರಿತುನ ವಾಪಸ್ ಕರ್ಕೊಂಡ್ಬಂದಿದ್ದಕ್ಕೆ. ನೀನು ಹಾಗೆ ಮಾಡಿರಲಿಲ್ಲ ಅಂದರೆ ನಮ್ಮ ಮನೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಇಮ್ಯಾಜಿನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಹೌದಮ್ಮ ಸತ್ಯ, ನಾವ್ಯಾರೂ ಮಾಡದೇ ಇರೋ ಕೆಲಸನ ನೀನು ಮಾಡಿ ನಮ್ಮ ಮಗಳನ್ನು ಉಳಿಸ್ಕೊಂಡ್ಬಿಟ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.